ರಾಜ್ಯದ ಹುಬ್ಳಿ ಸುದ್ದಿಯಾಗಿಲ್ಲ, ರಾಜ್ಯದಾಗಿಲ್ಲ, ದೇಶದ ಸುದ್ದಿಯಾಗಿಲ್ಲ. ಅವರು ಪೊಲೀಸರ ಮೇಲೆ ಧಮಕಿ ಹಾಕಿ ಇನ್ನ 24 ಗಂಟೆಯಲ್ಲಿ ಸಸ್ಪೆಂಡ್ ಮಾಡ್ತೀನಿ, ಒಬ್ಬ ಹೆಣ್ಮಗಳನ್ನ ಅರೆಸ್ಟ್ ಮಾಡೋಕ್ಕೆ 40 ಜನ ಪೊಲೀಸರು ರಿಸರ್ವ್ ಅರೆಸ್ಟ್ ಮಾಡಿದ್ರೆ ಕಾಂಗ್ರೆಸ್ ಅವ್ರಿಗೆ ಇನೋವಾ ಕಾರ್ ಮಹಿಳಾ ಆಯೋಗ ನೋಟಿಸ್ ಸರ್ವ್ ಮಾಡಿದ್ದಾರೆ. ಅದಕ್ಕೆ ನಾವು ಇದನ್ನ ನ್ಯಾಯಾಂಗ ತನಿಖೆಗೆ ಕೇಳ್ತಾ ಇದ್ದೀವಿ. ಹುಬ್ಳಿಯ ಘಟನೆ ಏನಿದೆ, ಮಹಿಳೆಯನ್ನ ವಿವಸ್ತ್ರ ಮಾಡಿರ್ತಕ್ಕಂಥ ಘಟನೆ ರಾಜ್ಯದ ಹುಬ್ಳಿ ಸುದ್ದಿಯಾಗಿಲ್ಲ, ರಾಜ್ಯದಾಗಿಲ್ಲ, ದೇಶದ ಸುದ್ದಿಯಾಗಿದೆ. ಜನ ಕಾತರತೆಯಿಂದ ಕಾಯ್ತಾ ಇದ್ದಾರೆ ಸತ್ಯಾಂಶ ಹೊರಗಡೆ ಬರಬೇಕು ಅಂತೇಳಿ. BLA 2 ಏನು ಚುನಾವಣಾ ಪ್ರಕ್ರಿಯೆ ಇದೆ, ಅದು ಚುನಾವಣಾ ಆಯೋಗ ಮಾಡುವಂಥದ್ದು. ಅದೊಂದು ಸ್ವಾಯತ್ತ ಸಂಸ್ಥೆ. ಅದು ಅಲ್ಲಿ ಪ್ರತಿ ರಾಜಕೀಯ ಪಕ್ಷದ ಒಬ್ಬೊಬ್ಬ ಏಜೆಂಟ್ ಅಧಿಕಾರಿಗಳ ಜೊತೆ ಹೋಗಕ್ಕೆ ಕಾನೂನು ಪ್ರಕಾರ ಅವಕಾಶ ಇದೆ. ಆ ಕಾನೂನಿನ ಅವಕಾಶದ ಅಡಿಯಲ್ಲಿ ಅಲ್ಲಿ ನಮ್ಮ ಹಿಂದೆ ಕಾಂಗ್ರೆಸ್ ಅಲ್ಲಿದ್ದಂಥ ಲೀಡರು ಈಗ BJP ಲೀಡರ್ ಆಗಿದ್ದಾರೆ. ಸೊ ಅವರು ಆ BLA 2 ಆಗಿ ಅವರ ಕರ್ತವ್ಯವನ್ನ ಮಾಡ್ತಾ ಇದ್ದಾರೆ. ಅದು ಅಲ್ಲಿನ ಸ್ಥಳೀಯ ಕಾರ್ಪೊರೇಟರ್ಗೆ ಇಷ್ಟ ಆಗಲಿಲ್ಲ. ಅವರು ಪೊಲೀಸರ ಮೇಲೆ ಧಮಕಿ ಹಾಕಿ ನಿನ್ನ 24 ಗಂಟೆಯಲ್ಲಿ ಸಸ್ಪೆಂಡ್ ಮಾಡ್ತೀನಿ ಅಂತೇಳಿ ಧಮಕಿ ಹಾಕಿ ಈ ಹೆಣ್ಣುಮಗಳ ಮೇಲೆ ಅರೆಸ್ಟ್ ಮಾಡೋಕ್ಕೆ, ಒಬ್ಬ ಹೆಣ್ಣುಮಗಳನ್ನ ಅರೆಸ್ಟ್ ಮಾಡೋಕ್ಕೆ 40 ಜನ ಪೊಲೀಸರು ರಿಸರ್ವ್ ವ್ಯಾನ್ ಕರ್ಕೊಂಬಂದ್ರು. ಏನು ಮೊದಲೇ ನಾನು ಕೇಳ್ತೀನಿ, ಅವೇನು ಟೆರರಿಸ್ಟ, ಏನು ಆ ಥರ ಮರ್ಡರ್ ಕೇಸ್? ಅದು ಏನೂ ಅಲ್ಲ, ಚುನಾವಣಾ ಗಲಾಟೆ. ಚುನಾವಣಾ ಗಲಾಟೆಗೆ ಎಷ್ಟು ಪೊಲೀಸರು ತಾಳ್ಮೆ ಇರಬೇಕಾಯ್ತು, ಅಷ್ಟಿದ್ದಿದ್ರೆ ಸಾಕಾಗಿತ್ತು. ಇದು ಒಂದು ಪಾರ್ಟ್. ಇನ್ನೊಂದು ಪಾರ್ಟಿಗೆ ಬನ್ನಿ. ಯಾವ ಕಾರ್ಪೊರೇಟರ್ ಮೇಲೆ ಕಂಪ್ಲೇಂಟ್ ಆಯಿತು, ಅದೇ ಕಾರ್ಪೊರೇಟರ್ನ ಬಂಧಿಸಕ್ಕೆ ರಿಸರ್ವ್ ಯಾಕೆ ಮೂಲ್ಯ? ಯಾಕಂದ್ರೆ ಇವ್ರಿಗಿಂತ ಪವರ್ಫುಲ್ ಅವರು, ಇವ್ರಿಗಿಂತ ಫಿಸಿಕಲಿ ಪವರ್, ಶಕ್ತಿಯಲ್ಲಿ, ಅಧಿಕಾರದಲ್ಲಿ ಪವರ್ಫುಲ್ ಇದ್ದಾರೆ. ಅವ್ರನ್ನ ಯಾವ ಯಾರಲ್ಲಿ ಕರ್ಕೊಂಡು ಹೋದ್ರಿ ನೀವು? ಯಾವ ಕಾರಲ್ಲಿ ಕರ್ಕೊಂಡೋದ್ರು? ಇನೋವಾ ಕಾರಲ್ಲಿ ಕರ್ಕೊಂಡು ಅರೆಸ್ಟ್ ಮಾಡಿದ್ರೆ ಕಾಂಗ್ರೆಸ್ ಅವ್ರಿಗೆ ಇನೋವಾ ಕಾರು, ಪಬ್ಲಿಕ್ ನ ಅರೆಸ್ಟ್ ಮಾಡಿದ್ರೆ ಅವ್ರಿಗೆ ಪೊಲೀಸ್ ವ್ಯಾನ್. ಇಲ್ಲೇ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ ತಾರತಮ್ಯ ಮಾಡ್ತಾ ಇದ್ದಾರೆ. ಇದರಿಂದ ಇವತ್ತು ಇದಾದ್ಮೇಲೆ, ಘಟನೆ ಆದ್ಮೇಲೆ ಹೋಮ್ ಮಿನಿಸ್ಟರ್ ರಿಯಾಕ್ಷನ್ ಮಾಡಿದ್ರು, ಮುಖ್ಯಮಂತ್ರಿಗಳು ರಿಯಾಕ್ಷನ್ ಮಾಡಿದ್ರು, ಪೊಲೀಸ್ ಅಧಿಕಾರಿ ರಿಯಾಕ್ಷನ್ ಮಾಡಿದ್ರು. ಯಾವ ಆಧಾರದ ಮೇಲೆ ಮಾಡಿದ್ರು? ಯಾವ ತನಿಖೆ ಆಗಿತ್ತು? ಯಾವ ತನಿಖಾ ವರದಿ ಬಂದಿತ್ತು? ಸತ್ಯಾಸತ್ಯತೆಯನ್ನ ನೋಡುವಂಥದಕ್ಕೆ ಎನ್ಕ್ವೈರಿ ಆಗಬೇಕು. ಆ ಎನ್ಕ್ವೈರಿ ಆಗಿತ್ತ? ಎನ್ಕ್ವೈರಿ ಇಲ್ಲ, ಏನೂ ಇಲ್ಲ. ರಾಜ್ಯದ ಮುಖ್ಯಮಂತ್ರಿ ಯಾರು ಅಧಿಕಾರ ಚುಕ್ಕಾಣಿ ಹಿಡಿದಾರೆ, ಅಧಿಕಾರಿಗಳು ಯಾರ ಮಾತನ್ನ ಕೇಳ್ತಾರೆ, ಆ ವ್ಯಕ್ತಿನೇ ಕ್ಲೀನ್ ಚಿಟ್ ಕೊಟ್ಬಿಟ್ಟು ಇದು ಆ ಹೆಣ್ಮಗಳೇ ಬಟ್ಟೆ ಬಿಚ್ಕೊಂಡಿದ್ದಾಳೆ ಅಂತ ಹೇಳಿ ನಾನು ಅವ್ರು ಕೇಳಕ್ ಎಷ್ಟಿದ್ದೀನಿ. ಕತ್ತೆ ಕಾಯ್ತಾ ಇದ್ರ ನೀವು? 40 ಜನ ಪೊಲೀಸರು, ವ್ಯಾನ್ ನಿಮ್ಮದೆ, ಡ್ರೈವರ್ ನಿಮ್ಮದೆ, ಪೊಲೀಸರು ನಿಮ್ಮದೆ, ಲಾಠಿ ನಿಮ್ಮದೆ, ಕಾನೂನು ನಿಮ್ಮದೆ. ನಿಮ್ ಕೈ ತಡೆಯಕ್ಕಾಗ್ಲಿಲ್ವ ಹಂಗಾರೆ? ಯಾಕೆ ತಡೆಯಕ್ಕಾಗ್ಲಿಲ್ಲ ಹಂಗಾರೆ? ಇದು ಶುದ್ಧ ಸುಳ್ಳು. ಯಾವ ಪೊಲೀಸರು ಇವತ್ತು ಕಳ್ತನ ಮಾಡಕ್ ಇಳಿದಿದ್ದಾರೆ, 7 ಕೋಟಿ ಬ್ಯಾಂಕ್ ದರೋಡೆ ಮಾಡಿದ್ರು, ನಮ್ಗೆಲ್ಲ ಗೊತ್ತಿರುವಂತ ಘಟನೆ. ಇವತ್ತು ಅದೇ ಪೊಲೀಸರು ದುಶ್ಯಾಸನದ ರೀತಿಯಾಗಿ ಹಲ್ಲೆ ಮಾಡಿರ್ತಕ್ಕಂಥದ್ದು, ವಿವಸ್ತ್ರ ಮಾಡಿರ್ತಕ್ಕಂಥದ್ದು, ಇದು ತನಿಖೆ ಆಗಬೇಕು. ಈಗಾಗಲೇ ಮಹಿಳಾ ಆಯೋಗ ನೋಟಿಸ್ ಸರ್ವ್ ಮಾಡಿದ್ದಾರೆ. ಇದಕ್ಕೆ ನಾವು ನ್ಯಾಷನಲ್ ಮಹಿಳಾ ಆಯೋಗ, ಸ್ಟೇಟ್ ಅಲ್ಲ, ಸ್ಟೇಟ್ ಅಲ್ಲಿ ಬಂದು ಸರ್ಟಿಫಿಕೇಟ್ ಕೊಟ್ಟು ಹೋಗಿದ್ದಾರೆ. ಯಾರು ಪರವಾಗಿರ್ಬೇಕಾಯ್ತೋ ಅವರು ಸರ್ಟಿಫಿಕೇಟ್ ಕೊಟ್ಬಿಟ್ಟು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ, ಏನೂ ಆಗಿಲ್ಲ ಅಂತ. ಯಾರು ವಾದ ಮಾಡಬೇಕಾಯ್ತು ಮಹಿಳೆಯರ ಪರವಾಗಿ, ಅವರು ಮಾಡಲಿಲ್ಲ. ಈಗ ರಾಷ್ಟ್ರೀಯ ಮಹಿಳಾ ಆಯೋಗ ಇದರ ಮೇಲೆ ಕ್ರಮ ಮಾಡಿದೆ.
ನಾನು ಸರ್ಕಾರಕ್ಕೆ, ಇಲ್ಲಿನ ಪೊಲೀಸ್ ಇಲಾಖೆಗೆ, ನೀವು ತನಿಖೆ ಮಾಡದೆ ಮುಂಚೆ ಕ್ಲೀನ್ ಚಿಟ್ ಹೆಂಗ್ ಕೊಟ್ರಿ? ಮತ್ತೆ 40 ಜನ ಬೇಕಾಗಿತ್ತ? ಆ ಒಬ್ಬರನ್ನ ಕರ್ಕೊಂಡು ಹೋಗಕ್ಕೆ 40 ಜನ ಬೇಕಾಗಿತ್ತ? ಯಾರು ಒತ್ತಡದ ಮೇಲೆ ಮಾಡಿದ್ರಿ? ಯಾವ ಇನ್ಫ್ಲೂಯೆನ್ಸ್ ಇತ್ತು? ಇವೆಲ್ಲನೂ ಕೂಡ ಕ್ವಶನ್ ಮಾರ್ಕ್ಸೇ ಇರೋದು ಎಲ್ಲರ ಜನಗಳ ಮನಸ್ಸಲ್ಲಿ. ಅದಕ್ಕೆ ನಾವು ಇದನ್ನ ನ್ಯಾಯಾಂಗ ತನಿಖೆಗೆ ಹೇಳ್ತಾ ಇದ್ದೀವಿ.